ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಮೈಸೂರು ಟಿವಿ9 ಪ್ರತಿನಿಧಿ ರಾಮ್. ಇತ್ತೀಚೆಗೆ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ಅಭಿವೃದ್ಧಿ ಸಿದ್ಧಾಂತದ ವಿಚಾರವಾಗಿ ಚರ್ಚೆ ಆಗುವುದರ ಬದಲಾಗಿ ಆರ್ಎಸ್ಎಸ್ ವಿಚಾರವಾಗಿ ನೀಡಿದಂತಹ ಹೇಳಿಕೆಗಳು ಸಾಕಷ್ಟು ವಾಕ್ಸಮರಕ್ಕೆ ಕಾರಣವಾಗ್ತಾ ಇದೆ. ಸಚಿವ ಪ್ರಿಯಾಂಕ ಖರ್ಗೆ ಸಾಕಷ್ಟು ಬಾರಿ ಆರ್ಎಸ್ಎಸ್ನ ಬಗ್ಗೆ ನೀಡಿದಂತಹ ಹೇಳಿಕೆಗಳಿಗೂ ಬಿಜೆಪಿ ನಾಯಕರನ್ನ ಕೆಂಡಾಮಂಡಲವಾಗುವಂತೆ ಮಾಡಿತ್ತು. ಸಾಕಷ್ಟು ವಾಗ್ದಾಳಿಗಳು ವಾಕ್ಸಮರಗಳು ಆಗಿತ್ತು. ಇದೀಗ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ಸ್ಪರ್ಧೆ. ಇತ್ತೀಚೆಗೆ ಯತೀಂದ್ರ ಸಿದ್ದರಾಮಯ್ಯ ನೀಡಿದಂತಹ ಆರ್ಎಸ್ಎಸ್ ಬಗೆಗಿನ ಹೇಳಿಕೆ ಬಿಜೆಪಿ ನಾಯಕರನ್ನ ಆಕ್ರೋಶಭರಿತರನ್ನಾಗಿ ಮಾಡಿದೆ. ಹೌದು, ಆಗಸ್ಟ್ 15ರಂದು ಇದೇ ಮೊಟ್ಟ ಮೊದಲ ಬಾರಿಗೆ ಸಚಿವರಾದ ನಂತರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮೈಸೂರಿನ ಬನ್ನಿಮಂಟಪದ ಬಾಲಭವನದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಿದರು. ಧ್ವಜಾರೋಹಣವನ್ನು ನೆರವೇರಿಸಿದ ನಂತರ ಅವರು ನೇರವಾಗಿ ಮೈಸೂರಿನ ದೇವರಾಜ್ ಮೊಹಲಾದಲ್ಲಿರುವಂತಹ ಕಾಂಗ್ರೆಸ್ ಕಚೇರಿಗೆ ಬಂದಿದ್ದರು. ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಪರವಾಗಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇತ್ತು. ಅಂದರೆ ಇತ್ತೀಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹೋದ ನಂತರ ಆ ಒಂದು ಸ್ಥಳವನ್ನು ಶುದ್ಧೀಕರಣ ಮಾಡಲಾಗಿತ್ತು ಎನ್ನುವ ಆರೋಪ ಕೇಳಿ ಬಂದಿತ್ತು. ದೇಶದಾದ್ಯಂತ ಇದನ್ನು ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಮೈಸೂರಿನ ದೇವರಾಜ್ ಮೊಹಲಾದಲ್ಲಿರುವಂತಹ ಕಾಂಗ್ರೆಸ್ ಕಚೇರಿಯಲ್ಲೂ ಸಹ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇತ್ತು. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಸಾಕಷ್ಟು ನಾಯಕರು ಅಲ್ಲಿ ಭಾಷಣವನ್ನು ಮಾಡಿದ್ರು. ಆದರೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮಾಡಿದಂತಹ ಭಾಷಣ ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಅಷ್ಟೇ ಅಲ್ಲ, ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ವಾಕ್ ಸಮರಕ್ಕೂ ಸಹ ಕಾರಣವಾಯಿತು. ಅವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾದಂಥ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಭಾಷಣದ ವೇಳೆ ಆರ್ಎಸ್ಎಸ್ ಬಗ್ಗೆ ಮಾತನಾಡಿದ್ರು. ಅಂದರೆ ಆರ್ಎಸ್ಎಸ್ 1,000 ಎಡೆಯ ನಾಗರ ಹಾವಿನ ವಿಷವನ್ನು ಹೊಂದಿರುವಂತೆ ಇದೆ. ಅದು ಸಮಾಜದಲ್ಲಿ ಕೋಮುವಾದ, ಜಾತಿವಾದ ಹಾಗೂ ಮನುವಾದವನ್ನು ಅಂತಹ ವಿಷವನ್ನು ಬಿತ್ತುವಂತಹ ಕೆಲಸವನ್ನು ಮಾಡಿದೆ ಅಂತೇಳಿ ವಾಗ್ದಾಳಿಯನ್ನು ಮಾಡಿದರು. ಹೀಗಾಗಿ ಮನುವಾದ, ಕೋಮುವಾದ, ಜಾತಿವಾದವನ್ನು ವಿಷ ಬೀಜವನ್ನು ಬಿತ್ತಾ ಇರುವಂತಹ ಈ ಒಂದು ಆರ್ಎಸ್ಎಸ್ನ ಎಲ್ಲರೂ ಸಹ ಖಂಡಿಸಬೇಕು, ಅದನ್ನು ದೂರ ಇಡಬೇಕು. ಜಾತಿವಾದವನ್ನು ಯಾರೆಲ್ಲ ವಿರೋಧಿಸ್ತಾರೆ ಅವರು ಈ ರೀತಿಯಾದಂತಹ ಅವರ ನಡವಳಿಕೆಗಳನ್ನು ಖಂಡಿಸಬೇಕು ಅನ್ನೋ ಒಂದು ಹೇಳಿಕೆಯನ್ನು ನೀಡಿದರು. ಇದು ಬಿಜೆಪಿ ನಾಯಕರು ಕೆಂಡಾಮಂಡಲವಾಗುವಂತೆ ಮಾಡಿತ್ತು. ಸಾಕಷ್ಟು ಬಿಜೆಪಿ ನಾಯಕರು ಇದನ್ನು ವಿರೋಧಿಸಿ ಸಾಕಷ್ಟು ಹೇಳಿಕೆಗಳನ್ನು ನೀಡಿದರು. ಅದರಲ್ಲೂ ಸಹ ಮೈಸೂರು ಕೊಡಗಿನ ಮಾಜಿ ಸಂಸದ ಪ್ರತಾಪ ಸಿಂಹ ಮೈಸೂರಿನಲ್ಲೇ ತಿರುಗೇಟು ನೀಡುವಂಥ ಕೆಲಸವನ್ನು ಮಾಡಿದರು. ಏನು ಸಚಿವ ನಾಗೇಂದ್ರರನ್ನ ಸಚಿವ ಸಂಪುಟಕ್ಕೆ ತೆಗೆದುಕೊಂಡದನ್ನ ವಿರೋಧಿಸಿ ರಾಜ್ಯಾದ್ಯಂತ ಏನು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು, ಮೈಸೂರಿನಲ್ಲೂ ಸಹ ಮೈಸೂರು ಜಿಲ್ಲಾಧಿಕಾರಿ ಕಚೇರಿ ಬಳಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಆ ಪ್ರತಿಭಟನೆಯ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದಂತಹ ಮಾಜಿ ಸಂಸದ ಪ್ರತಾಪ್ ಸಿಂಹ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ತಿರುಗೇಟು ನೀಡುವಂಥ ಕೆಲಸವನ್ನು ಮಾಡಿದರು. ಅಂದರೆ ಅವರು ಹೇಳಿದಂಥದ್ದು, ಯತೀಂದ್ರ ಸಿದ್ದರಾಮಯ್ಯ ಅವರು ಸಹ ತಮ್ಮ ತಂದೆಯ ಕೋಟ ಹಾಗೂ ಜಾತಿ ಕೋಟದಿಂದಾಗಿ ಸಚಿವರಾಗಿದ್ದಾರೆ. ಈ ರೀತಿಯಾಗಿ ಸಚಿವರಾದಂಥವರು ಈ ರೀತಿ ಆರ್ಎಸ್ಎಸ್ ಬಗ್ಗೆ ಟೀಕೆ ಮಾಡೋದು ಸರಿಯಲ್ಲ ಅಂತೇಳಿ ವಾಗ್ದಾಳಿಯನ್ನು ನಡೆಸಿದ್ರು. ಅವರು ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ಯಾಕಂದರೆ ಸಚಿವರಾದ ನಂತರ ಮೈಸೂರು ನಗರದ ಉಸ್ತುವಾರಿ, ಮೈಸೂರು ಜಿಲ್ಲೆಯ ಉಸ್ತುವಾರಿಯಾಗೂ ಸಹ ಯತೀಂದ್ರ ಸಿದ್ದರಾಮಯ್ಯ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಅಭಿವೃದ್ಧಿಯತ್ತ ಗಮನ ಹರಿಸುವಂಥ ಕೆಲಸವನ್ನು ಯತೀಂದ್ರ ಅವರು ಮಾಡಬೇಕು. ಮೈಸೂರು ನಗರದ ರಸ್ತೆ ಎಲ್ಲ ಗುಂಡಿಗಳಿಂದ ತುಂಬಿ ಹೋಗಿದೆ. ಹೀಗಾಗಿ ಆ ರಸ್ತೆಗಳನ್ನು ಸರಿಪಡಿಸುವಂಥ ಕೆಲಸವನ್ನು ಯತೀಂದ್ರ ಸಿದ್ದರಾಮಯ್ಯ ಅವರು ಮಾಡಬೇಕು. ಅದನ್ನು ಬಿಟ್ಟು ಈ ರೀತಿಯಾಗಿ ಆರ್ಎಸ್ಎಸ್ನ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಒಂದು ಪ್ರಶ್ನೆಯನ್ನು ಮಾಡಿದರು. ಅವರು ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ಸದ್ಯಕ್ಕೆ ಏನು ನಾಡಹಬ್ಬ ದಸರಾ ಹತ್ತಿರ ಬರ್ತಾ ಇದೆ, ನಾಡಹಬ್ಬ ದಸರೆಯ ಸಿದ್ಧತೆಗಳ ಬಗ್ಗೆ ಗಮನ ಹರಿಸುವಂಥ ಕೆಲಸವನ್ನು ಯತೀಂದ್ರ ಸಿದ್ದರಾಮಯ್ಯ ಅವರು ಮಾಡಲಿ ಅಂತ ಹೇಳಿದ್ರು. ಮತ್ತಷ್ಟು ಮುಂದುವರೆದು ಇತ್ತೀಚೆಗೆ ಪ್ರಿಯಾಂಕ ಖರ್ಗೆ ಅವರು ಅಧಿಕ ಪ್ರಸಂಗದ ಹೇಳಿಕೆಗಳನ್ನು ನೀಡ್ತಾ ಆರ್ಎಸ್ಎಸ್ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದ್ರು. ಅದೇ ಒಂದು ಚಾಳಿಯನ್ನು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಮುಂದುವರಿಸೋ ರೀತಿ ಕಾಣ್ತಾ ಇದೆ. ಯತೀಂದ್ರ ಸಿದ್ದರಾಮಯ್ಯ ಅವರು ಅಧಿಕ ಪ್ರಸಂಗಿತನದ ಹೇಳಿಕೆಗಳನ್ನು ನೀಡಬಾರದು ಅಂತೇಳಿ ತಿರುಗೇಟು ನೀಡುವಂಥ ಕೆಲಸವನ್ನು ಮಾಡಿದ್ರು. ಯತೀಂದ್ರ ಸಿದ್ದರಾಮಯ್ಯ ಅವರು ಆರ್ಎಸ್ಎಸ್ ಬಗ್ಗೆ ನೀಡಿದಂತಹ ಹೇಳಿಕೆಗೆ ಸಾಕಷ್ಟು ರಾಜ್ಯ ಬಿಜೆಪಿ ನಾಯಕರು ತೀವ್ರವಾದಂತಹ ವಿರೋಧವನ್ನು ವ್ಯಕ್ತಪಡಿಸಿ ಅದಕ್ಕೆ ತಿರುಗೇಟು ನೀಡುವಂಥ ಕೆಲಸವನ್ನು ಮಾಡಿದ್ರು. ಖಂಡಿತವಾಗಿಯೂ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿರುವಂಥದ್ದು, ಅಭಿವೃದ್ಧಿಯ ವಿಚಾರಗಳ ಬಗ್ಗೆ ಜನರು ಮಾತನಾಡ್ತಾ ಇರುವಂಥದ್ದು, ಅಂದರೆ ರಸ್ತೆ ಗುಂಡಿಗಳಿರ್ಬೋದು ಅಥವಾ ಮೂಲಭೂತ ಸೌಕರ್ಯಗಳ ಕೊರತೆ ಇರ್ಬೋದು, ಇವೆಲ್ಲ ವಿಚಾರಗಳ ಬಗ್ಗೆ ಅದು ಕಾಂಗ್ರೆಸ್ನ ನಾಯಕರಾಗಲಿ, ಬಿಜೆಪಿ ನಾಯಕರಾಗಲಿ, JDS ನಾಯಕರಾಗಲಿ ಸಾಕಷ್ಟು ಬಾರಿ ಈ ಅಭಿವೃದ್ಧಿಯ ವಿಚಾರವಾಗಿ ಚರ್ಚೆಗಳನ್ನು ಮಾಡಬೇಕು, ಆರೋಪ ಪ್ರತ್ಯಾರೋಪಗಳನ್ನು ಮಾಡಬೇಕು, ಸಿದ್ಧಾಂತಗಳನ್ನು ಇಟ್ಟುಕೊಂಡು ಮಾಡಬೇಕು. ಅದೇ ಈ ರೀತಿಯಾದಂಥ ವಿಚಾರಗಳಿಂದಾಗಿ ಚರ್ಚೆ ಮಾಡೋದ್ರಿಂದ ಯಾವುದೇ ರೀತಿಯಾದ ಪ್ರಯೋಜನ ಇಲ್ಲ ಅನ್ನೋ ಅಭಿಪ್ರಾಯ ವ್ಯಕ್ತವಾಗ್ತಾ ಇರುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಈ ವಿಚಾರಧಾರೆಗಳ ಬಗ್ಗೆ ಚರ್ಚೆ ಆಗುವ ಬದಲಾಗಿ ಆರ್ಎಸ್ಎಸ್ನ ವಿಚಾರವೇ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ವಾಕ್ಸಮರಕ್ಕೆ, ಆರೋಪ ಪ್ರತ್ಯಾರೋಪಗಳಿಗೆ, ವಾಗ್ದಾಳಿಗಳಿಗೆ ಕಾರಣವಾಗ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಜನರಿಗೆ ಇರಿಸು ಮುರುಸನ್ನು ತರ್ತಾ ಇರುವಂಥದ್ದು ಆಗ್ತಾ ಇದೆ. ಹೀಗಾಗಿ ಮುಂದಿನ ದಿನಗಳಾದರೂ ಸಹ ಈ ರೀತಿಯಾದಂತಹ ವಿಚಾರಗಳ ಬಗ್ಗೆ
ಪರಸ್ಪರ ವಾಗ್ದಾಳಿ ಅಥವಾ ವಾಕ್ಸಮರವನ್ನು ಮಾಡೋದು ಬಿಟ್ಟು ಅಭಿವೃದ್ಧಿಯ ವಿಚಾರವಾಗಿ ಬೇರೆ ಬೇರೆ ವಿಚಾರವಾಗಿ ಜನರ ಅನುಕೂಲಕ್ಕೆ ಬರುವಂತಹ ವಿಚಾರಗಳ ಬಗ್ಗೆ ಪರಸ್ಪರ ಚರ್ಚೆಗಳಾದರೆ ಒಳಿತು ಅನ್ನೋ ಅಭಿಪ್ರಾಯ ಎಲ್ಲರೂ ವ್ಯಕ್ತಪಡ್ತಾ ಇರುವಂಥದ್ದು. ಆದರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಈ ವಿಚಾರಗಳೇ ಅಂದರೆ RSSನ ವಿಚಾರಗಳೇ ಪ್ರಮುಖ ಅಜೆಂಡವಾಗಿ ಕಾಂಗ್ರೆಸ್ನ ನಾಯಕರ ಟೀಕೆಗೆ ಗುರಿಯಾಗ್ತಾ ಇರುವಂಥದ್ದು. ಯಾವಾಗ ಕಾಂಗ್ರೆಸ್ನ ನಾಯಕರುಗಳು RSSನ ಬಗ್ಗೆ ಟೀಕೆಯನ್ನು ಮಾಡ್ತಾರೆ ತತ್ಕ್ಷಣವೇ BJP ನಾಯಕರುಗಳು ಅದನ್ನು ಖಂಡಿಸುವಂಥದ್ದು, ಅದಕ್ಕೆ ತಿರುಗೇಟನ್ನು ನೀಡುವಂಥದ್ದು, ಪ್ರತಿಯಾಗಿ ವಾಕ್ಸಮರವನ್ನು ಮಾಡುವಂಥದ್ದು ನಡೀತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಾದರೂ ಸಹ ಅಚ್ಚರಿ ಪಡುವಂತಿಲ್ಲ.